RBI ಅಕ್ಸೆಪ್ಟ್ ಮಾಡಿದ್ರು ಮಾಡಬಹುದು. ಆಮೇಲೆ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಮಾಡ್ಲಿಕ್ಕಿಲ್ಲ. ಮಾರ್ಚ್ 31 ಒಳಗಡೆ ಅವ್ರು ಯಾರು ಬಂದ್ರೆ ಅಥವಾ ಕೀ ತೆಗಿಯಕ್ಕಾದ್ರೂ ಆಗತ್ತಷ್ಟೇ. ಓಕೆ, ಈಗ ಫಾಸ್ಟ್ ಆಗಿ ಜನರಲ್ ಕ್ವಶನ್ ಏನದು ಕ್ವಿಕ್ ಆಗಿ ಹೇಳ್ಬೇಕು. ಜನರಲ್ ಕ್ವಶನ್ ನನಗೆ ಇದರಲ್ಲೇ ಆನ್ಸರ್ ಸಿಕ್ಬಿಡ್ತು. ಯಾಕೆಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಹಾಸ್ಪಿಟಲೈಸ್ ಯಾರೋ 2 ಮಂತ್ ಇಂದ ಹಾಸ್ಪಿಟಲೈಸ್ ಆಗ್ಬಿಟ್ಟಿರ್ತಾರೆ. ಆಯ್ತಾಯ್ತು, ಎರಡು ಉತ್ತರ ಸಿಕ್ತಲ್ಲ ಈಗ ನಿಮ್ಗೆ. ದೇವ್ರ ಒಳ್ಳೇದ್ ಮಾಡ್ಲಿ ಹಂಗಾರೆ. ಆಲ್ ರೈಟ್. ಮಂಜುನಾಥ್ ಬೆಂಗಳೂರಿನಿಂದ. ಎಸ್ ಮಂಜುನಾಥ್ ಸರ್, ನಾನು ವೈಟ್ಫೀಲ್ಡ್ ಮಂಜುನಾಥ್ ಸರ್ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ರಂಗನಾಥ್ ಸರ್ ಅವ್ರಿಗೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನೋಡಿ ಸರ್, ಇಷ್ಟು ಮಾತ್ರ. ಆಯ್ತು ಸರ್, ಹೇಳಿ ಸರ್. ಸರ್ ಏನಿಲ್ಲ, ನಮ್ಮ ತಾಯಿ ಹೆಸರಿಂದ 3 ಗುಂಟೆ ಜಮೀನ್ ಬಂದಿತ್ತು. ಆ ಜಮೀನ 2 ಎಕರೆ ಜಮೀನಲ್ಲಿ ನನ್ಗೆ 3 ಗುಂಟೆ ಬಂದಿರೋದು. ಸರಿ. ಆ 2 ಎಕರೆ ಪೂರ್ತಿ ಅಪಾರ್ಟ್ಮೆಂಟ್ಗೆ ಕೊಟ್ಬಿಟ್ಟಿದ್ದಾರೆ. ಓಕೆ. ಆ ಅಪಾರ್ಟ್ಮೆಂಟ್ ನಲ್ಲಿ ಕೊಟ್ಮೇಲೆ ಅವ್ರು ನಮ್ಗೆ 4 ಲಕ್ಷ ರೂಪಾಯಿ ಕೊಟ್ಟಿದ್ರು. ಎಷ್ಟು? ರೀಫಂಡಬಲ್ 4 ಲಕ್ಷ ರೂಪಾಯಿ ಕೊಟ್ಟಿದ್ರು. ಅಲ್ಲೇ 4 ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್ ನಮ್ಗೆ. ಸರಿ. ಅದು ಇವಾಗ ಜನವರಿ ಲಾಸ್ಟ್ ಅಲ್ಲಿ ನಾವು ಅವ್ರಿಗೆ 4 ಲಕ್ಷ ರೂಪಾಯಿ ರಿಟರ್ನ್ ರೀಫಂಡಬಲ್ ಕೊಡ್ಬೇಕು. ಓಕೆ. ಅದು ಇವಾಗ ಬ್ಯಾಂಕ್ ನಲ್ಲಿ ನಮ್ ಮಿಸಸ್ ಹೆಸರಲ್ಲಿ 98,000 ಇಟ್ಟಿದ್ದೇನೆ. ನನ್ನ ಹೆಸರಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದೇನೆ. ಸರಿ. ಇನ್ ಮಿಕ್ಕಿದ ಅಮೌಂಟ್ ಅದನ್ನ ಹಾಕಿ ಅವ್ರಿಗೆ ಚೆಕ್ ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಅದು ಏನು ಆಗಲ್ಲ, ಹೇಳಿ ಸರ್. ಪಾಪ ಅವ್ರಿಗೆ ಏನು ತೊಂದರೆ ಇಲ್ಲ. ರೀಫಂಡಬಲ್ ಅಂದ್ರೆ ಏನು ತೊಂದರೆ ಇಲ್ಲ. ನಾನ್ ರೀಫಂಡಬಲ್ ಆಗಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಪ್ಲಸ್ ನೀವು ಶೇರ್ ಆಫ್ ಅಪಾರ್ಟ್ಮೆಂಟ್ಸ್ ಏನ್ ಬಂದಿದೆ ಅದು ನೀವು ಇವಾಗ ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿದಿರಲ್ಲ, ಅದ್ರದ್ದು ಶೇರ್ ಆಫ್ ಅಪಾರ್ಟ್ಮೆಂಟ್ಸ್ ನಿಮ್ಗೆ ಎಷ್ಟು ಸ್ಕ್ವೇರ್ ಫೀಟ್ ಬಂದಿದೆಯೋ, ಎಷ್ಟು ಅಪಾರ್ಟ್ಮೆಂಟ್ಸ್ ಬಂದಿದೆಯೋ ಅದ್ರ ಮೇಲೆ ಟ್ಯಾಕ್ಸ್ ಬರುತ್ತೆ. ಅದ್ರ ಮೇಲೆ ಏನಾರು ಬಂದ್ಕೊಡೋರಿ, ಸುಮ್ಮನೆ ಬಿಡಿ ಪಾಪ ಅವ್ರಿಗೆ ಯಾಕೆ. ಈಗ 4 ಲಕ್ಷ ರೂಪಾಯಿ ನಿಮ್ದು ರೀಫಂಡಬಲ್ ಅಲ್ವಾ ಸ್ವಾಮಿ? ಹೌದು ಸರ್. ಪತ್ರ ಇದೆಯಾ ಸರ್ ಅದಕ್ಕೆ ಅಗ್ರಿಮೆಂಟ್ ಎಲ್ಲ ಬರ್ಕೊಟ್ಟಿದ್ದಾರೆ. ಸರಿ ಬಿಡಿ, ಹಂಗ ನೀವು 4 ಲಕ್ಷ ರೂಪಾಯಿನ ಕಣ್ಣು ಮುಚ್ಕೊಂಡು ಎಲ್ಲ ಸೇರಿಸ್ಬಿಟ್ಟು ಇಲ್ಲ ಚೆಕ್ ಅಲ್ಲಿ ಕೊಡಿ, ಇಲ್ದಿರ ಅವ್ರ ಅಕೌಂಟ್ಗೆ ಬ್ಯಾಂಕ್ ಅಲ್ಲಿ ಹಂಗೆ ಟ್ರಾನ್ಸ್ಫರ್ ಕೊಟ್ಬಿಡಿ. ಏನು ಆಗಲ್ಲ. ಏನೇನು ಕೇಳ್ತಾರಪ್ಪ ದೇಶದಲ್ಲಿ ಜನ. ಒಂದು ವಿರಾಮಕ್ಕೆ ಹೋಗ್ಬಿಡೋಣ ಇರಿ, ಇಬ್ರು ಸುಧಾರಿಸ್ಕೊಂಡು ವಾಪಸ್ ಬರ್ತೀವಿ. ನಿಮ್ಮ ಮುಂದಿನ ಪ್ರಶ್ನೆ ಕೇಳೋರಂತೆ. ವೆಲ್ಕಮ್ ಬ್ಯಾಕ್. ಸತೀಶ್ ಬೆಂಗಳೂರಿನಿಂದ. ಏನು ಸತೀಶ್, ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿ ಸರ್. ಏನಿಲ್ಲ ಸರ್, ಇವತ್ತು ನಾನು ಜುಲೈಯಲ್ಲಿ ಸರ್ ಜುಲೈಯಲ್ಲಿ ನಾನು ಅವಾಗ ಬ್ಯಾಂಕಿಂದ ಲೋನ್ ತಗೊಂಡಿದ್ದೆ ಸರ್, ಮನೆಗೆ ಅಂತ, ಮನೆ ಮೇಲೆ. ಓಕೆ. ಒಂದು 9.5 ಲಕ್ಷ ಬಂದಿತ್ತು. ಅದನ್ನೇ ಅದೇ ತಿಂಗಳಲ್ಲಿ ಒಂದು 20ನೇ ತಾರೀಕಲ್ಲಿ ಒಂದು ಸೈಟ್ ಮಾರಿದೆ. 31 ಲಕ್ಷ DD ಮುಖಾಂತರ ನನಗೆ ನನ್ನ ಅಕ್ಕಕ್ಕೆ ದುಡ್ಡು ಬಂದಿತ್ತು. ಡಿ ಸರ್. ಓಕೆ ಸರ್, ಅದಕ್ಕೇನೆ ನನಗೆ ಏನೋ ಇನ್ಕಮ್ ಟ್ಯಾಕ್ಸ್ ಏನೋ ಬರುತ್ತಾ ಅಂತ. ಇವಾಗ ನಾನು ಆಕ್ಚುಲಿ ನನ್ನ ಅಕೌಂಟಲ್ಲಿ ಬರೀ 500 ರೂಪಾಯಿ ಮೇಲಿಲ್ಲ ಸರ್. ನನ್ನ ಪ್ರಕಾರ ಬರುತ್ತೆ. ಒಂದು ನಿಮಿಷ ಇರಿ, ಅವ್ರ ಕಡೆ ಹೇಳಿಸ್ತೀನಿ ಈಗ. ಓಕೆ ಸರ್. ಈಗ ನೀವು ಸೈಟ್ ಮಾರಿದ್ರಲ್ಲ? ಹೌದು ಸರ್. ಆ ಸೈಟ್ ಮಾರಿದ ದುಡ್ಡು ಏನ್ ಮಾಡಿದ್ರಿ ಸರ್? ಇದು ನಮ್ದು ಸುಮಾರು ಸಾಲಗಳಿತ್ತು ಸರ್. ಇವಾಗ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡಿದ್ದು. ನಮ್ಮ ತಾಯಿಯರಿಗೆಲ್ಲ ದೊಡ್ಡ ಸೀರಿಯಸ್ ಆಗಿತ್ತು. ಅದಕ್ಕೆಲ್ಲ ಅಮೌಂಟ್ ಎಲ್ಲ ಅದಕ್ಕೆಲ್ಲ ಖರ್ಚಾಗೋಯ್ತು. ಇವಾಗ 31 ಲಕ್ಷನೇ ಸರ್. ಇನ್ನ ಬೇರೆ ಕೈ ಸಾಲಗಳು ಬೇಜಾನಿತ್ತು ಸರ್. ಒಂದು 31 ಲಕ್ಷನೂ ಖರ್ಚು ಮಾಡಿದ್ರಾ ಸರ್? ಇವಾಗ ಸದ್ಯಕ್ಕೆ ಏನಿಲ್ಲ ಸರ್. ಇವಾಗ ವೆರಿ ಗುಡ್ ಅಪ್ಪ. ನಿಮ್ಮಂತ ಕೃಷ್ಣದೇವರಾಯ ಈ ಪ್ರಪಂಚದಲ್ಲೇ ಸಿಕ್ಕಲ್ಲ. ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಒಂದ್ ಸಾಲ ಅಂತ ತೀರ್ಸ್ಬಿಡಿ ಅದನ್ನು. ಈಗ ಎಲ್ಲ ಖರ್ಚು ಮಾಡಿದ್ರಾ ಸರ್? ಇವಾಗ ಅಕೌಂಟ್ ಅಲ್ಲಿ 500 ರೂಪಾಯಿ ಮೇಲೆ. 500 ರೂಪಾಯಿ ಓಲಿ ರೈ. 31 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೇನ್ ರೈ ಸ್ವಾಮಿ? ಹೌದು ಸರ್. ಎಲ್ಲ ಖರ್ಚು. 9 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ? ಇಲ್ಲ ಸರ್, 9.5 ಲಕ್ಷ ನಾನು ಬ್ಯಾಂಕಿಂದ ಲೋನ್ ತಗೊಂಡಿದ್ದೀನಿ. ಅದಿದೆ, ಒಟ್ಟಲ್ಲಿ ಸಾಲ ಇದೆಯಲ್ಲ? ಅದು ಸಾಲ ಇದೆ ಸರ್. 31 ಲಕ್ಷ ಕೈಯಲ್ಲಿ ಇಲ್ಲ? ಇಲ್ಲ ಸರ್. ಈ 31 ಲಕ್ಷ ರೂಪಾಯಿ ಮಾರಿದ್ದಕ್ಕೆ DD ತಾನೇ ಬಂದಿದೆ? DD ಮುಖಾಂತರ. ಈಗ ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನೀವು. ಬರುತ್ತೆ ಸರ್. 150% ಬರ್ತದೆ. ಆಯ್ತಾ? ರೀಇನ್ವೆಸ್ಟ್ಮೆಂಟ್ ಮನೆ ಮೇಲೆ ಮಾಡಿ. ಒಂದು ವೇಳೆ ಅವ್ರು ಹೇಳ್ದಂಗೆ ಸಾಹೇಬ್ರು, ನೀವು 31 ಲಕ್ಷ ರೂಪಾಯಿ ತಗೊಂಡು ಬ್ಯಾಂಕಿಂದ 9 ಲಕ್ಷ ರೂಪಾಯಿ ಸಾಲ ತಗೊಳ್ಳೋ ಬದಲು ನೀವು ಆ ದುಡ್ಡಲ್ಲೇ ಮನೆ ತಗೊಂಡಿದ್ದಿದ್ರೆ ಅವಾಗ ಎಕ್ಸಾಮ್ಷನ್ ತಗೋಬಹುದಾಯ್ತು. 54 ಆಗ ವಿನಾಯಿತಿ ಸಿಕ್ತಿತ್ತು ನಿಮ್ಗೆ. 54F ಸೆಕ್ಷನ್. ಸರಿ ಸರ್. ಅರ್ಥ ಆಯ್ತಾ? ಓಕೆ ಸರ್. ಈಗ ಫುಲ್ ಖರ್ಚು ಮಾಡ್ಕೊಂಡು ಕೈ ತಳ್ಕೊಂಬಿಟ್ಟು ಈಗ ಹೆಂಗ್ ಮಾಡ್ಲಿ ಸರ್ ಅಂದ್ರೆ, ಈಗ ಸಾಲ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೋಡಿ ನೀವು. ಮತ್ತೆ ಬಿಡ್ತೀವ ಸುಮ್ಮನೆ 31 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಪುಕ್ಕಟ್ಟೆ. ಅಂಜಲಿ ಬೆಂಗಳೂರು. ನಮಸ್ಕಾರ ಮೇಡಮ್. ನಮಸ್ಕಾರ ರಂಗನಾಥ ಸರ್. ನನಗೆ 2 ಪ್ರಶ್ನೆ ಉಂಟು. ನನಗೆ 2 ಪ್ರಶ್ನೆಗೂ ಉತ್ತರ ಬೇಕು. 2 ಪ್ರಶ್ನೆಗೆ ನಿಮಗೆ ಉತ್ತರ ಬೇಕೇ ಬೇಕಾ? ಕೊಟ್ಟೆ ಬಿಡುವ. ಹೌದು ನೋಡಿ, ನಾನು ಮೊದಲು ಏನು ಹೇಳೋದಂದ್ರೆ, ನಾನು ಈಗ ಟೈಲರಿಂಗ್ ಮಾಡ್ತಾ ಇದ್ದೇನೆ.
ನನ್ನ ಇನ್ಕಮ್ ಅಲ್ಲಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ನಾನು ಅಲ್ಲಿ ಬರ್ಸಿದ್ರೆ ಅದರಿಂದ ಮುಂದೆ ನನ್ಗೆ ಒಳ್ಳೇದಾಗ್ತದಾ? ಎಂತಾದ್ರೂ ಲೋನ್ ಗೀನ್ ಬೇಕಾದ್ರೆ ಒಳ್ಳೇದಾಗ್ತದಾ? ಹೇಳಿ ಮೇಡಮ್. ಡೆಫಿನೆಟ್ಲಿ ಒಂದ್ ನಿಮಿಷ ಇರಿ, ಉತ್ತರ ಕೊಡ್ಲಿ ಈ ಪ್ರಶ್ನೆಗೆ. ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು. ಯಾರೇ ಆಗಿರ್ಲಿ. ನಿಮ್ಮ ಊರು ಯಾವ್ದ್ರಿ ಮೇಡಮ್? ನಾನ್ ಬ್ಯಾಂಗ್ಳೂರಲ್ಲೇ ಇರುವುದು. ಅಲ್ಲ, ನಿಮ್ಮ ಊರ್ ಭಾಷೆ? ನನ್ನ ಭಾಷೆ ಕನ್ನಡ. ಅಲ್ಲರಿ, ನೀವು ಕೊಡಗ ಮಂಗಳೂರು ಆ ಕಡೆನಾ? ಅಲ್ಲಿಂದ ಸ್ವಲ್ಪ ಬಂದು ತುಂಬಾ ವರ್ಷ ಆಯ್ತು. ಇಲ್ಲಿ ನಿಮ್ ಭಾಷೆ ನೋಡಿದ್ರೆ ಈ ಕೊಡಗಿನ ಸ್ಟೈಲ್ ಇದ್ದಂಗಿದೆಯಲ್ಲ. ಹೌದು. ಮತ್ತೆ ಈಗ ಅದು ಎಂತ ಮಾಡುದು? ಅದು ನನಗೆ ಒಳ್ಳೇದಾಗ್ತದಾ? ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ಇರಿ ಮೇಡಮ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ಗೆ ಯಾವುದೇ ತರದ ಆದಾಯ ಬಂದ್ರು ಇನ್ಕಮ್ ಟ್ಯಾಕ್ಸ್ ಅಸೆಸಿ ಆಗೋದು. ನಾಳೆ ಲೋನ್ ಬರುತ್ತೆ ಬರೋಲ್ಲ ಅದು ಸೆಕೆಂಡ್ರಿ. ಇಟ್ ಈಸ್ ಅವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಟು ಪೇ ಟ್ಯಾಕ್ಸಸ್ ಆನ್ ಅವರ್ ಇನ್ಕಮ್ಸ್ ವಿಚ್ ಇಸ್ ಅರ್ನ್ಡ್. ಒಂದು ಟೈಲರಿಂಗು ಇನ್ಕಮ್ ಟ್ಯಾಕ್ಸ್ ಇದೆಯಾ ಸರ್ ಹಾಗಾದ್ರೆ? ಅಲ್ಲಮ್ಮ, ನೀವು ಇನ್ಕಮ್ ಎಷ್ಟು ಬಂದಿದೆ ಅಂದ್ಮೇಲೆ ಹೋಗುತ್ತೆ. 2.5 ಲಕ್ಷದವರೆಗೂ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ. ನೀವು ಆದ್ರೂ ಅದನ್ನ ಡಿಕ್ಲೇರ್ ಮಾಡಿದಾಗ ಏನಾಗುತ್ತೆ, ಅದು ಪ್ರೂಫ್ ಆಗೋಗುತ್ತೆ. ಏನು, ನೀವು 2.5 ಲಕ್ಷವರೆಗೂ ಇನ್ಕಮ್ ಅರ್ನ್ ಮಾಡಿದೀರಾ ಅಂತ. ನಾಳೆ ನೀವು ಲೋನ್ ತಗೊಳಕ್ ಹೋದಾಗ ಬ್ಯಾಂಕ್ ಅವರು ರೀಪೇಮೆಂಟ್ ಕೆಪಾಬಿಲಿಟಿನ ನೀವು ರಿಟರ್ನ್ ಫೈಲ್ ಮಾಡಿರೋ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಓಹೋ, ಥ್ಯಾಂಕ್ ಯು. ಗೊತ್ತಾಯ್ತಾ ಈಗ? ಹಾ, ಗೊತ್ತಾಯ್ತು. ಮತ್ತೆ ಇನ್ನೊಂದು ಕ್ವೆಶ್ಚನ್ ಸರ್, ನನ್ಗೆ ಪ್ಲೀಸ್ ಇದಕ್ಕೆ ಆನ್ಸರ್ ಮಾಡಿ. ಇಷ್ಟು ದಿವಸ ಎಲ್ಲ ಕಳ್ಳರು ಸಿಕ್ಕಾಕೊಂಡ್ರಲ್ವಾ, ಅವರಿಗೆಲ್ಲ BBMP ಯಲ್ಲಿ 1 ವರ್ಷ ಕಸ ಗುಡಿಸ್ಲಿಕ್ಕೆ ಕಳಿಸ್ಬೇಕಲ್ವಾ? ಯಾಕಂದ್ರೆ ಇದ್ರಲ್ಲಿ ಜೈಲಲ್ಲಿ ಇಟ್ರೆ ಅವ್ರಿಗೆ AC ರೂಮ್, ಊಟ ಎಲ್ಲ ಸಿಗ್ತದೆ. ಅದಕ್ಕೆ ಅವ್ರಿಗೆ BBMP ಯಲ್ಲಿ ಎಲ್ಲ ಕಸ ಗುಡಿಸ್ಲಿಕ್ಕೆ ಕಳಿಸ್ಬೇಕು. ನಾವೆಲ್ಲ ಕಲ್ಲಲ್ಲಿ ಹೊಡೆದು ಕಳಿಸ್ಬೇಕು ಅವ್ರು. ಯಾಕಂದ್ರೆ ನಾವು ಕಷ್ಟಪಟ್ಟು ಕಟ್ಟದಲ್ವಾ ಟ್ಯಾಕ್ಸ್. ಕಸ ಕುಡ್ಸಕ್ ಕರ್ಕೊಂಬಂದ ಕರೀರಿ, ನಾನು ಬರ್ತೀನಿ. ನಿಜ ಅವರಿಗೆ ಶಿಕ್ಷೆ ಇದು ಕೊಟ್ರೇನೆ ಮತ್ತೆ ಬೇರೆಯವರಿಗೆ ಬುದ್ಧಿ ಬರ್ತದಲ್ವಾ ಸರ್? ಹೌದೌದು, ಬರುತ್ತೆ. ಬಟ್ ಇದು ಕಾನೂನು, ಕೋರ್ಟು ಕಾನೂನು ಎಲ್ಲ ಇರುತ್ತೆ, ಅದ್ ಮಾಡ್ಲಿ ಅವರು. ಈಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಟ್ಯಾಕ್ಸ್ದು? ಥ್ಯಾಂಕ್ ಯು ಸೋ ಮಚ್ ಸರ್. ಸೋ ನೈಸ್ ಆಫ್ ಯು. ಓಕೆ. ನಾನು ಏನೇನೋ ಕೇಳಿದ್ದೆ ಶಿಕ್ಷೆ ಕೊಡಬೇಕು ಅಂತ. ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಹಲ್ಲು ಮುರಿದು ಬಿಡ್ತೀನಿ ಅಂತೆಲ್ಲ ಹೇಳಿದ್ರು ಹೆಣ್ಮಕ್ಳು ನನಗೆ, ಇಂಥವ್ರುಗಳಿಗೆ. ಆದರೆ ಕಸ ಗುಡಿಸೋ ಟೆಕ್ನಾಲಜಿ ನಾನು ಕಂಡುಹಿಡಿದಿರಲಿಲ್ಲ, ಅವ್ರು ಕಂಡುಹಿಡಿದಿದ್ದಾರೆ. ಮೇಡಮ್ ಕೃಷ್ಣಪ್ಪ, ನಮಸ್ಕಾರ ಮಂಡ್ಯದಿಂದ. ಏನು ಕೃಷ್ಣಪ್ಪನವರೇ? ಹಲೋ, ಹೇಳಿ ಸರ್. ಆನೆಕಲ್ಲಿಂದ. ಆನೆಕಲ್ಲ? ಹ್ಞೂ ಸರ್. ಮಂಡ್ಯ ಅನ್ಕೊಂಬಿಟ್ನಲ್ರಿ. ಹೇಳ್ರಿ, ಪರವಾಗಿಲ್ಲ. ಇಲ್ಲ, ಆನೆಕಲ್ಲು ಸರ್. ಈಗ ಹಲೋ ಹೇಳಿ ಸ್ವಾಮಿ, ಒಳ್ಳೆ ಕಷ್ಟವಾಯ್ತಲ್ಲ ನಿಮ್ದು ನನಗೆ. ಸರ್, ಈಗ ನಾವು ನಮಗೆ ಗೊತ್ತಾದ ಮ್ಯಾಟ್ರ್ ಪ್ರಕಾರ ಈಗ ಕೆಲವರೆಲ್ಲ ಒಂದು ಕೋಟಿಗೆ ಇಟ್ಕೊಂಡಿರಲ್ಲ, ಒಂದು ಸ್ವಲ್ಪ ಏನ್ ಮಾಡಿದ್ರು ಮನಿ ಚೇಂಜ್ ಮಾಡ್ಬೇಕಾದ್ರೆ ಅವ್ರೊಂದು 20-30 ಜನನ ಇಟ್ಕೊಂಡು ಅವರು ಮನಿ ಚೇಂಜ್ ಮಾಡ್ಕೊಂಡ್ರು. ಸರಿ. 1 ಲಕ್ಷ 2 ಲಕ್ಷ ಅವ್ರ ಅಕೌಂಟ್ ಹಾಕೊಂಡು ಅವ್ರು ಚೇಂಜ್ ಮಾಡ್ಕೊಂಡ್ರು. ತಿರ್ಗಾ ಬ್ಲಾಕ್ ಮನಿ ಎಲ್ಲ ಅವ್ರ ಅಕೌಂಟ್ ಹೋಯ್ತು, ಅವರು ದುಡ್ಡು ಹೋಯ್ತು ಅವ್ರಿಗೆ. ಸರ್, ಇಲ್ಲಿ ಕಂಟ್ರೋಲ್ ಮಾಡಿದ್ಯೇನು? ಇಲ್ಲ, ಹೋಗಿರಲ್ಲ ಹಂಗೆ. ನೀವು ಹಂಗೆ ಅನ್ಕೊಂಡಿದ್ದೀರಿ ಹೋಗಿದೆ ಅಂತ ಸರ್. ನೀವು ಹಂಗೆ ಅನ್ಕೊಂಡಿದ್ದೀರಿ ಈಗ ಹೋಗಿದೆ ಅಂತ. ಅದು ಹೋಗಲ್ಲ ಅಂದೆ. ಅದು ಹೇಳ್ತೀನಿ ಕೇಳಿ ಒಂದು ನಿಮಿಷ ಕೃಷ್ಣಪ್ಪನವ್ರೆ. ನಾನು ನೀವು ಇಬ್ಬರೇ ಎಲ್ಲ ಬುದ್ಧಿವಂತರಿ ದೇಶದಲ್ಲಿ. ಕೃಷ್ಣಪ್ಪನವ್ರ ಕೈಲಿ 10 ಲಕ್ಷ ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ. ಕೃಷ್ಣಪ್ಪನವ್ರು ಬಹಳ ಇಂಟೆಲಿಜೆಂಟ್ ಆಗಿ 5 ಜನ ಹಿಡ್ಕೊಂಬಂದ್ರು ಗಿರಾಕಿನ. ಅವ್ರ 5 ಜನದ ಅಕೌಂಟ್ ಒಳಗೆ 2 ಲಕ್ಷ ರೂಪಾಯಿ ಹಾಕ್ಬಿಟ್ರು ಅಂತ ಇಟ್ಕೊಳ್ಳಿ. 10 ಲಕ್ಷ ರೂಪಾಯಿ ಆಯ್ತಲ್ಲ. ಆ 2 ಲಕ್ಷ ರೂಪಾಯಿ 5 ಜನದ ಅಕೌಂಟ್ ಅಲ್ಲಿ ಇದೆಯಲ್ಲ, ಅದನ್ನ ಸ್ವಲ್ಪ ದಿನ ಆದ್ಮೇಲೆ ಕೃಷ್ಣಪ್ಪನವ್ರು ತಮ್ಮ ಅಕೌಂಟ್ ಒಳಗೆ ಹಾಕಿಸ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ವಿಡ್ರಾ ಮಾಡು. ಆಯ್ತಾ? ನಂಬರ್ 1, ಅದನ್ನ ಕ್ಯಾಶ್ ಆಗಿ ತೆಗಿಯಕ್ಕಾಗಿರಲ್ಲ ಈಗ. ನಂಬರ್ 2, ಈ 2 ಲಕ್ಷ ರೂಪಾಯಿ 5 ಜನದ ಅಕೌಂಟ್ಗೆ ಹಾಕಿದ್ದೀರಲ್ಲ ನೀವು, ಅವನಿಗೆ ಬರ್ತದೀಗ ನೋಟಿಸ್ ನೋಡಿ ಇನ್ನೊಂದು ತಿಂಗಳು ಕಳೆದ ಮೇಲೆ. ಈಗ ನಮ್ ಕಡೆ ಎಲ್ಲ ಅದೇ ತರ ಆಗ್ತದೆ. ಆ ತರ ಆಗಿದ್ರೆ ಈಗ ಬರ್ತದ ಸ್ವಾಮಿ. ಪ್ರೇಮ ಪತ್ರ, ಲವ್ ಲೆಟರ್ ಬರ್ತದಲ್ಲ, ಈ ರೆಡಿಯಾಗಿ ರಿಸೀವ್ ಮಾಡ್ಕೊಳಕ್ಕೆ. ಈಗ ಸ್ವಲ್ಪನೇ ಡ್ರಾ ಮಾಡಿ ಕೊಡ್ತಾ ಇರ್ತಾರೆ. ಬೇರೆ ಅವರ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಸಣ್ಣ ಅಮೌಂಟ್ ಏನೋ ಒಂದು 25,000 50,000 ಆದ್ರೆ ಓಕೆ. ದೊಡ್ಡ ಅಮೌಂಟ್ ಹಾಕಿಸ್ಕೊಂಡಿದ್ದಾರೆ, ಹಾಕದವನು ಪರಾರಿ, ಹಾಕಿಸ್ಕೊಂಡವನು ತಗಲ್ಕಂಡ. ಬೇನಾಮಿ ಟ್ರಾನ್ಸಾಕ್ಷನ್. ಅರ್ಥ ಆಯ್ತಾ? ಆಮೇಲೆ ಮುಂದಕ್ಕೆ ಹೋಗ್ಬೇಕು ನಾವು. ಆಲ್ ರೈಟ್, ಲೋಹಿತ್ ಅವ್ರು ಹೇಳ್ತಾ ಇದ್ರು ಬರೀ ಅಷ್ಟೇ ಅಲ್ಲ, ಅದು ಬೇನಾಮಿ ಟ್ರಾನ್ಸಾಕ್ಷನ್ ಆಗಬಹುದು, ಇನ್ನೂ ತಗಲಾಕತ್ತೀರಿ ಅಂತ ಹೇಳ್ತಿದ್ರು. ಹಾಗಾಗಿ ದುರಾಸೆ, ಸ್ವಲ್ಪ ಸಣ್ಣ ಆಸೆಗಳಿಗೆ ಬಿದ್ದು ಕೆಲವರು ಮಾಡ್ಕೊಂಡಿರಬಹುದು ಈ ಪ್ರಾಬ್ಲಮ್ಮು. ನೋಟಿಸ್ ಬಂದಾಗಲೇ ನಿಮ್ಗೆ ಅದರ ಕಷ್ಟ ಗೊತ್ತಾಗೋದು. ಬರ್ಬೋದು ಸರ್. ಯಾವಾಗ ಬರ್ಬೋದು? ಒಂದು 6-7 ತಿಂಗಳಾದ್ಮೇಲೆ ಬರದೇ ಇದ್ರೆ ಇಲ್ಲ ಅನ್ಕೊಂಡು ಆರಾಮಾಗಿ ಮಲ್ಕೋಬೋದಾ ಸರ್ ಅಂದರೆ? ನೋ, 2 years ಟೈಮ್ ಲಿಮಿಟ್. 5 ವರ್ಷದ ಒಳಗಡೆ ಯಾವಾಗ ಬೇಕಾದ್ರೂ ಬರ್ಬೋದು ಈ ನೋಟಿಸ್. ನೆನಪಿಟ್ಕೊಳ್ಳಿ, ಇವತ್ತೇ ಬರಬೇಕು ಅಂತಿಲ್ಲ.
ನಾಳೆ ಬರಬೇಕು ಅಂತಿಲ್ಲ, ನಾಳಿದ್ದು ಬರಬೇಕು ಅಂತಾನೂ ಇಲ್ಲ. 2 ಸೆಕ್ಷನ್ ಇದೆ. ಅದು ಸ್ಕ್ರೂಟನಿ ಅಂದ್ರೆ 2 ವರ್ಷ, ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಅಂದ್ರೆ 6 ಇಯರ್ಸ್. ನೋಡೋಣ ಅದನ್ನ ಯಾವ ಕ್ಯಾಟಗರಿ ಒಳಗೆ ತಂದ್ಕೋತಾರ ಆಮೇಲೆ ಅಂತ. 5 ವರ್ಷ ಟೈಮ್ ಇದೆ ಅವರಿಗೆ, ಗ್ಯಾಪ್ ಇಟ್ಕೊಳ್ಳಿ. ಪುರ್ಸೊತ್ತಾಗಿ ಬಂದ್ರು ಬರಬಹುದು. ಒಂದು ವಿರಾಮ, ವಾಪಸ್ ಬರೋಣ. ಆಲ್ ರೈಟ್, ಕೊನೆ ಹಂತಕ್ಕೆ ಹೋಗ್ಬಿಡೋಣ. ವೆಂಕಟೇಶ್ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಹೇಳಿ ಸರ್. ಸರ್ ನಮ್ ಪ್ರಶ್ನೆ, ನಾನು ಒಂದು 10 ತಿಂಗಳ ಹಿಂದೆ ಒಂದು 3/4 ಸೈಟ್ ಪರ್ಚೇಸ್ ಮಾಡಿದ್ವಿ. ಏನ್ ಪರ್ಚೇಸ್ ಮಾಡಿದ್ರಿ? ಸೈಟ್ ಒಂದು 3/4 ಸೈಟ್ ಪರ್ಚೇಸ್ ಮಾಡಿದ್ವಿ. ಸೈಟ್ 10-3 ಲಕ್ಷಕ್ಕೆ. ಹಾ, ಓಕೆ. ಅದ್ರದ್ದು ದುಡ್ಡೆಲ್ಲ ಸೆಟಲ್ಮೆಂಟ್ ಮಾಡ್ಬಿಟ್ಟಿದ್ವಿ ಅವ್ರಿಗೆ. ಸರಿ. ಅದು ಏನಾಗುತ್ತೆ ಅಂದ್ರೆ ರಿಜಿಸ್ಟ್ರೇಷನ್, ಹಿಂಗೆ ನಮ್ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅದು ಈಗ ಡಿಜಿ ತಗೊಂಡ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಅದು ನಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತಾ ಸರ್? ಅದು ಇಲ್ಲ, ಆಗಲ್ಲ ಸರ್. ಇಲ್ಲಿದೆ ಪ್ರಾಬ್ಲಮ್ ಇದೆ. 10 ತಿಂಗಳ ಹಿಂದೆ ನಾವು ಪರ್ಚೇಸ್ ಮಾಡೋದು. ನೀವು ಪರ್ಚೇಸ್ ಯಾವಾಗ್ಲಾರು ಮಾಡಿರಿ, ಹಾ. ಬಟ್ ಈಗ ಅದಕ್ಕೆ ಆಗಲ್ಲ ಅಂತ ನಾ ಹೇಳ್ತೀನಿ. ಯಾಕೆ ಅಥವಾ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ತಾಳಿ ಫಸ್ಟ್ ಹೇಳಿ ಸರ್. ನೀವು ಪೇಮೆಂಟ್ ಮಾಡಿರೋದು ಯಾವ ಮೂಲಕ? ಕ್ಯಾಶ್ ಅಲ್ಲ, ಚೆಕ್ ಅಲ್ಲ? ಹೌದು, ಕ್ಯಾಶ್ ಅಲ್ಲ ಸರ್. ಕ್ಯಾಶ್ ಅಲ್ಲ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. 1/5/2015 ಆದ್ಮೇಲೆ ಸೆಕ್ಷನ್ 269S and 269T ಅಂತ ಅಮೆಂಡ್ಮೆಂಟ್ ಆಗಿದೆ. ಎನಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇನ್ ಎಕ್ಸೆಸ್ ಆಫ್ 20,000 ಕ್ಯಾಶ್ ಕೊಡೋಂಗಿಲ್ಲ. ಅಲ್ಲ ಸರ್, ಈಗ 10 ತಿಂಗಳ ಹಿಂದೆ ಹುಟ್ಟಿರೋದು. ಅದೇ ಸರ್, 10 ತಿಂಗಳ ಹಿಂದೆ ಅಂದ್ರೆ 1/5/2015 ಆದ್ಮೇಲೆ ಆಯ್ತಲ್ಲ. 1/5/2015ಗೆ ಅಮೆಂಡ್ಮೆಂಟ್ ತಂದಿರೋದು. ಸೊ ನೀವು ಆ ಅಗ್ರಿಮೆಂಟ್ ನ ನೀವು ತಗೊಂಡು ಹೋದ್ರೆ ರಿಜಿಸ್ಟ್ರೇಷನ್ ಏನ್ ತೊಂದರೆ ಆಗೋದಿಲ್ಲ ನಿಮ್ಗೆ. ಡೆಫಿನೆಟ್ಲಿ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಹೌದಾ ಸರ್? ಅದು ಏನಾಯ್ತು ಅಂದ್ರೆ, ಇಲ್ಲಿ ನಾವು ಒಂದು ಟವರ್ ಜಾಗ ಕೊಟ್ಟಿದ್ದೀವಿ. ಅದ್ರದೊಂದು ನಮ್ಗೆ 18,000 ತಿಂಗಳಿಗೆ ಒಂದು 18,000 ಸಂಬಳ ಪೇಮೆಂಟ್ ಸಿಗುತ್ತೆ. ಅದ್ರ ಜೊತೆಗೆ ನಮ್ದು ಸ್ವಲ್ಪ ನಮ್ಮ ಹುಡುಗರು ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಅದಕ್ಕೆ ಅದೇನಾರು ಇರ್ಲಿ, ಯಾವ್ದಕ್ಕೂ ನಿಮ್ಗೆ ಟ್ಯಾಕ್ಸ್ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಮುಂದಕ್ಕೆ ಯಾರು ಕನ್ಸಲ್ಟ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಮಾಡ್ಕೊಳಕ್ ನಿಮಗೆ ಸಮಸ್ಯೆ ಇಲ್ಲ, ಏನಿಲ್ಲ. ನಿಮ್ ಪಾಡು ನೀವು ನಿಮ್ ಪ್ರಾಪರ್ಟಿ ಆಸ್ತಿನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸರಿ. ಆದ್ರೆ ರಿಜಿಸ್ಟರ್ ಮಾಡಿದ ಮೇಲೆ ಈ ಪ್ರಶ್ನೆ ಬರುತ್ತೆ, ಅದಕ್ಕೆ ಟ್ಯಾಕ್ಸ್ ಕಟ್ಟೋದು ಹೆಂಗೆ ಅಥವಾ ಎಷ್ಟು ಕಡಿಮೆ ಕಟ್ಟಬಹುದು ಅನ್ನೋದಕ್ಕೆ ಹಂಗೆ ಒಬ್ರು ಆಡಿಟರ್ನ ಲೆಕ್ಕ ಪರಿಶೋಧಕರನ್ನ ಯಾರನ್ನಾರು ಒಬ್ಬರನ್ನ ಕನ್ಸಲ್ಟ್ ಮಾಡಿ. ಚಂದ್ರಮ್ಮ ಬೆಂಗಳೂರಿನಿಂದ. ಎಸ್ ಮೇಡಮ್. ನಾನು ಸರ್ ಲೀಸಲ್ಲಿ ಮನೇಲಿದ್ದೆ. ಹಾ, ಲೀಸ್ಗಿದ್ದೆ ಮನೆಗೆ. ಈಗ ಲೀಸ್ ಮುಗ್ದಿದೆ ಸರ್. ಅವರು 2 ಲಕ್ಷ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಗೆ. ಹಳೆ ನೋಟ್ ಕೊಟ್ಟಿದ್ದಾರೆ, ಅದು ಹಾಕಿದೀನಿ ನನ್ನ ಅಕೌಂಟ್ಗೆ. ಅದು ಯಾವ ತರ ತಗೊಳ್ಳೋದು ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲಿಂದ ತಗೋಬೇಕು ನೀವು? ಬ್ಯಾಂಕಿಂದ ತಗೊಳ್ಳೋದು. ಅವ್ರಿಗೆ ಲೀಸ್ ಮುಗ್ದಾಗಿದೆ, ಬರೋ ತಿಂಗಳು ಮುಗ್ದಾಗುತ್ತೆ ನನಗೆ. ಅವ್ರು ಕೊಟ್ಟಿದಾರಾ? ಅವ್ರು ಕೊಟ್ಟೆ, ಹಳೆ ನೋಟ್ ಕೊಟ್ಟಿದ್ರು 2 ಲಕ್ಷನ ನನ್ನ ಅಕೌಂಟ್ ಹಾಕೊಳ್ಳಿ ಅಂತ. ಯಾವಾಗ ಕೊಟ್ರು? 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತಾ? ಅಂದ್ರೆ ಮೋದಿ ಅವರು ನೋಟನ್ ಬ್ಯಾನ್ ಮಾಡಕ್ ಮೊದ್ಲೇ ಕೊಟ್ಟಿದ್ರಾ? ಇಲ್ಲ, ಬ್ಯಾನ್ ಮಾಡಾದ್ಮೇಲೆ ಕೊಟ್ರು. ಬುದ್ಧಿವಂತರು ಅವರು, ಬುದ್ಧಿವಂತರು. ಸರ್. 2 ಲಕ್ಷ ರೂಪಾಯಿ ಹೆಂಗೆ? ಪೇಪರ್ ಇದೆಯಾ ಅದಕ್ಕೆ? ಪೇಪರ್ ಇದೆ, ಲೀಸ್ ಪೇಪರ್ ಇದೆ ಸರ್. ಇದೆಯಾ? ಏನ್ ತೊಂದ್ರೆ ಇಲ್ಲ. ಹಂಗಾದ್ರೆ ಏನು ತೊಂದ್ರೆ ಇಲ್ಲ. ನೀವು ಬ್ಯಾಂಕ್ ಹಾಕಿದ್ದೀರಾ ತಾನೆ? ಹಾಕಿದ್ದೀನಿ. ಅಲ್ಲೇ ಇರ್ಲಿ ಬಿಡಿ. ಈಗ ಏನ್ ಬೇಕು ನಿಮ್ಗೆ? ಲೀಸ್ ಅವರು ಬೇರೆಯವರು ಹೊಸ ಮನೆಗೆ ಹೋಗತ್ ಕೊಡ್ಬೇಕು. ಚೆಕ್ ಕೊಡಕ್ಕೆ ಹೇಳಿ. ಚೆಕ್ ಕೊಡಿ. ಚೆಕ್ ಕೊಡೋದ ಸರ್? ಕೊಡಿ. ಅದಕ್ಕೆ ಸರ್ ತುಂಬಾ ಥ್ಯಾಂಕ್ಸ್ ಸರ್. ಚೆಕ್ ಕೊಡಿ ಮಾತಾಯಿ. ಸರಿ. ಉಮೇಶ್ ಮೈಸೂರು, ಲಾಸ್ಟ್ ಕಾಲ್ ನೋಡೋಣ. ಉಮೇಶ್. ಎಸ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಏನಿಲ್ಲ, ಮನೆಯವ್ರಿಗೆ ಮಂತ್ಲಿ ನಾವು ಸಂಬಳ ಕೊಡ್ತಾ ಇದ್ವಿ ಮನೆ ಮಿಸ್ಸಸ್ಗೆ. ಅವ್ರು ಸ್ವಲ್ಪ ಕೂಡಿಟ್ಕೊಂಡು ಮನೆ ಹತ್ರ ಒಂದು ಚೀಟಿ ಹಾಕೊಂಡಿದ್ರು. ತಿಂಗಳಿಗೆ 1 ನಿಮಿಷ ಇರ್ಲಿ ಸ್ವಾಮಿ. ಮನೆಯವ್ರಿಗೆ ಏನ್ ಕೊಡ್ತಾ ಇದ್ರಿ? ಸಂಬಳ ಕೊಡ್ತಾ ಇದ್ವಲ್ಲ ಸರ್ ಮನೆ ಖರ್ಚಿಗೆ ಅಂತ. ಅದ್ರಲ್ಲಿ ಉಳಿಸ್ಕೊಂಡು ಹೆಂಗೋ ಚೀಟಿ ಹಾಕೊಂಡಿದ್ರು. ಮನೆಯವ್ರಿಗೆ ಸಂಬಳ ಕೊಡೋದಾ ಸರ್? ನಮ್ಮ ಮನೆ ಸರ್, ನಾನು ಜಾಬ್ ಅಲ್ಲಿ ಇದ್ದೀನಿ. ಮನೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾ ಇದ್ನಲ್ಲ ಸರ್, ಅದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಚೀಟಿ ಹಾಕಿದ್ರು 1 ಲಕ್ಷದ್ದು. ಅದು ಚೀಟಿ ಮುಗೀತು ಈ ತಿಂಗಳು. ಅವರು ಕ್ಯಾಶ್ ಕೊಟ್ಟಿಲ್ಲ, ಚೆಕ್ ಕೊಟ್ಟರು 1 ಲಕ್ಷದ್ದು. ಅದನ್ನ ಬ್ಯಾಂಕ್ ಅಕೌಂಟ್ ಹಾಕೊಂಡಿದ್ದಾರೆ. ಏನಾದ್ರು ಪ್ರಾಬ್ಲಮ್ ಸರ್? ಏನು ಆಗಲ್ಲ, ತೊಂದ್ರೆ ಇಲ್ಲ. ಅದಕ್ಕೆ ಟ್ಯಾಕ್ಸ್ ಅದು ಇದು ಏನಾರು? ಏನು ಆಗಲ್ರಿ ಸ್ವಾಮಿ. ಪಿನ್ ಮನಿ ಅಂತ ಇಟ್ಕೊಂಡು ನೆಮ್ಮದಿಯಾಗಿರಿ. ಏನ್ ಕೆಲಸ? ಒಂದು ಪ್ರೈವೇಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಎಷ್ಟು ಉಳಿಸ್ತೀರಿ ತಿಂಗಳಿಗೆ? ತಿಂಗಳಿಗೆ ಒಂದು 4,000 ಉಳಿಸ್ತಾ ಇದ್ವಿ. ಉಳಿಸ್ತಾ ಇದ್ದೀರಿ? ಚೆನ್ನಾಗಿರ್ರಿ. ದೇವ್ರು ಒಳ್ಳೇದ್ ಮಾಡ್ಲಿಪ್ಪ ನಿಮ್ಗೆ. ಬೇಡವೇನ್ರಿ ದೇವ್ರು ಒಳ್ಳೇದ್ ಮಾಡೋದು? ಜೋರಾಗಿ ಮತ್ತೆ ಹೇಳ್ರಿ ಜೋರಾಗಿ. ದೇವ್ರು ಒಳ್ಳೇದ್ ಮಾಡ್ಲಿ ಅಂದ್ರೆ ಥ್ಯಾಂಕ್ ಯು ಸರ್. ಪರವಾಗಿಲ್ಲ ಇಡ್ರಿ. ಆಯ್ತು.
ಸೊ ಜನರು ಇವತ್ತು ದೊಡ್ಡ ಗೊಂದಲ ಏನು ನಿಮ್ಗೆ ಅರಿವಾಯ್ತು 1 ಗಂಟೆ ಕಾಲ ಕಳೀತಾ ಇದ್ರೆ ನೋಟ್ ಅಲ್ಲ. ಯಾಕೆ ಅಂದ್ರೆ ನಮ್ಮ ಟಿವಿ ಹತ್ರ ಮಾತನಾಡಕ್ಕೆ ಇಷ್ಟಪಡುವಂತ ಜನರಿಗೆ ಆ ನೋಟ್ಗಳು ಇರಲ್ಲ, ಅವ್ರ ಹತ್ರ ಖಾಲಿ ಆಗೋಗಿ. 10,000 ರೂಪಾಯಿ ಸಂಬಳ ತಗೊಳ್ಳೋರು ನನ್ನ ಮನೆಯಲ್ಲಿ 5,000 ರೂಪಾಯಿ ಅಷ್ಟು ಆ ನೋಟನ್ನ ಇಟ್ಕೊಂಡು ನಾನು ಏನು ಮಾಡಬೇಕು? ಕರೆಕ್ಟ್. ನನಗೆ ಅದ್ರದ್ದು ಬೆಲೆ ಗೊತ್ತಿಲ್ದಿದ್ರೆ ಬಿಸಾಕ್ಲಿ ಅಂತ ಅಲ್ಲಿ ಬಿಸಾಕಿರ್ಬೋದು. ಭಾಳ ಜನರು ಮೊದಲು ಮಾಡ್ತಾರೆ, ನೋಟಿಗೆ ಬೆಲೆ ಇರಲ್ಲ. ಟೀಪಾಯಿ ಮೇಲೆ ಚೇಂಜ್ ಎಸೆಯೋದು, ಅದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಎಸೆಯೋದು, ಅದೆಲ್ಲ ಮೇಕಪ್ ರೂಮಲ್ಲಿ ಎಸೆಯೋದು, ಇವೆಲ್ಲ ಮಾಡ್ತಿರ್ತಾರೆ. ಆದರೆ ದುಡ್ಡಿನ ಬೆಲೆ ಗೊತ್ತಿದ್ದವನು ಎಸೆಯೋದಲ್ಲ, ಮುಟ್ಟಿ ನೋಡಿ ಇಟ್ಬಿಟ್ಟು ಬರ್ತಾರೆ ಕೆಳಕ್ಕೆ. ಕರೆಕ್ಟ್. ಹಾಗಾಗಿ ನನಗೆ ಅದು ಸಮಸ್ಯೆ ಕಾಣಿಸ್ತಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡವರು ನನ್ನ ಹತ್ರಕ್ಕೆ ಫೋನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನಗಿಂತ ತಾತನಂತ ಬುದ್ಧಿ ಇರೋರು ಅವ್ರ ಜೊತೆ ಇದ್ದಾರೆ, ಅವ್ರಿಗೆ ಮಾಡ್ಕೋತಾರೆ ಅವ್ರ ಫೋನ್. ನಂಬರ್ 2, ಗ್ಯಾಸ್ ಈಸ್ ನಾಟ್ ಎನ್ ಇಶ್ಯೂ ಅಂತ ನಾನು ಅನ್ಕೋತಾ ಇದ್ದೀನಿ. ಬಿಕಾಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾರೋ ಒಬ್ಬರು ಅಲ್ಲಿ ಬರ್ತಾರೆ. ಅಂದರೆ ಮನೆಗೆ ಬರೋ ಹುಡುಗಾನೇ ಮೆಷಿನ್ ತರ್ಬೋದು, ಸ್ವೈಪ್ ಮಾಡಿ ಮೇಡಮ್ ಅಂತ, ಅಥವಾ ಒಂದು ಏಜೆನ್ಸಿನವನು ಬೇರೆ ಏಜೆನ್ಸಿಗಳ ಜೊತೆ ಸೇರಿ ಒಂದು ಆನ್ಲೈನ್ ಪೇಮೆಂಟ್ಗೆ ಜಾಗ ಮಾಡಿ ಕೊಟ್ಬಿಡ್ಬೋದು. ನೀವು ಬುಕ್ ಮಾಡೋವಾಗಲೇ RR ನಂಬರ್ ಹಾಕಿ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲೋ ಡೆಬಿಟ್ ಕಾರ್ಡಲ್ಲೋ ಪೇಮೆಂಟು ಅದಕ್ಕೆ ಮಾಡೋ ರೀತಿ ಮಾಡ್ಕೊಂಡ್ಬಿಡ್ಬೋದು. ಎರಡೂ ಪಾಸಿಬಲ್ ಅಂತ ಅನ್ಸುತ್ತೆ. ಈ ವಾಲೆಟ್ಸ್ ಕೂಡ ಇದೆ ಅಲ್ಲ ಈಗ, ಈ ವಾಲೆಟ್ಸು ಇದೆ, ಏನು ಬೇಕಾದ್ರೂ ಮಾಡ್ಕೊಬೋದು ಅನ್ಸುತ್ತೆ. ಇದೆರಡೂ ಬಿಟ್ಟರೆ 30ನೇ ತಾರೀಕು ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಕ್ವಿಕ್ ಆಗಿ ಹೇಳಿ, ಐ ಹ್ಯಾವ್ 30 seconds. 99.99% ಸಾಲ್ವ್ ಆಗುತ್ತೆ ಸರ್. ಅಂದ್ರೆ ನಿಮ್ಗೆ ಫೋನ್ಗಿನ್ ಬಂದಿತ್ತಾ? ಇಲ್ಲ, ಗೋಯಿಂಗ್ ಬೈ ವಾಟ್ ವಿ ಆರ್ ಸೀಯಿಂಗ್. ಅಂದ್ರೆ ಈ 30ನೇ ತಾರೀಕಿಂದ ಎಲ್ಲರಿಗೂ ಬೇಕಾದಷ್ಟು ನೋಟ್ ಸಿಗುತ್ತೆ ಅಂತೀರಾ? ನೋಟ್ ಸಿಗೋದು ಸೆಕೆಂಡರಿ, ನೋಟ್ ಸಿಗೋದು ಎಲ್ಲ ಕಷ್ಟನೇ. ಸರಿ, ಮೂವಿಂಗ್ ಫಾರ್ವರ್ಡ್ ಟುವರ್ಡ್ಸ್ ಡಿಜಿಟಲ್ ಪೇಮೆಂಟ್. ಅದಕ್ಕೆ ಅದು ನೋಟ್ ಸಿಗತ್ತಾ ಸರ್? ಅಷ್ಟು ಹೇಳಿ. ನೋಟ್ ಡೌಟ್ ಸರ್. ಡೌಟಾ? ಡೌಟ್. ಅಲ್ಲಿಗೆ ಜನ ನೆಗೆದು ಬಿದ್ರು. ಡೌಟ್. ಸರಿ, ನೀವು ಹಂಗಾರೆ ನ್ಯೂ ಇಯರ್ಗೆಲ್ಲೂ ಹೋಗ್ತಿಲ್ಲ ತಾನೆ? ಕಾರ್ಡ್ ಇದೆ ಸರ್. ಓಹೋ, ನೀವು ಕಾರ್ಡ್ ಮ್ಯಾನಾ? ಆಲ್ ರೈಟ್. ಶ್ರೀ ಲೋಹಿತ್ CA ಅಕಾಡೆಮಿಯ ಮುಖ್ಯಸ್ಥರು ಕೂಡ ಲೆಕ್ಕ ಪರಿಶೋಧಕರು ಇವತ್ತು ಇಷ್ಟೊತ್ತು ನನ್ನ ಜೊತೆ ಇದ್ದರು. ತಮಗೆ ನಮಸ್ಕಾರ. ಯು ಹ್ಯಾವ್ ಸ್ಪೆಂಟ್ ಯುವರ್ ಮೋಸ್ಟ್ ವ್ಯಾಲ್ಯೂಬಲ್ ಟೈಮ್ ನಮ್ಮ ಜೊತೆ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು. ಇನ್ನು ಎಂದಿನಂತೆ ನಿಮಗೂ ನಮಸ್ಕಾರ. ಮುಂದೆ ನಾಳೆ 48 ಗಂಟೆ ಇರುತ್ತೆ, ವಾಪಸ್ ಬರ್ತೀವಿ. ನಾಳಿದ್ದು 2 ದಿನ ಇಂಪಾರ್ಟೆಂಟ್, ಬಟ್ ನಾಳಿದ್ದು 30 ಆದಮೇಲೆ ದೊಡ್ಡ ಮಾಯಾಜಾಲದಂತೆ ಎಲ್ಲ ಆಗೋಗುತ್ತೆ ಅಂತ ಅನ್ಕೋಬೇಡಿ. 31ನೇ ತಾರೀಕು ಬೆಳಗ್ಗೆ ಎದ್ದಿದ್ದೆ ಹೋಗಿ ATM ಮುಂದೆ ನಿಂತು ಒತ್ತದ್ರದ್ದು 10,000 5,000 ಬರಬೇಕು ಅಂದರೆ ಬರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಕಾರಣ ಕ್ಯಾಶ್ ಲಿಮಿಟ್ ಏನಿದೆ ಈಗ ನಿಮ್ಮ ಮೇಲಿರುವಂಥದ್ದು 24,000 ರೂಪಾಯಿದಿದೆ, ಅದು ಮೋಸ್ಟ್ಲಿ ಹಾಗೆ ಸ್ವಲ್ಪ ದಿನ ಉಳ್ಕೊಳ್ಳುತ್ತೆ. ATM ಲಿಮಿಟ್ ಏನಿದೆ ಈಗ 2,000 ರೂಪಾಯಿದು, ಅದು ಒಂದು 3-4 ದಿನ ಇರುತ್ತೆ. ನಿಧಾನವಾಗಿ 3,000ಕ್ಕೋ 4,000ಕ್ಕೋ 5,000ಕ್ಕೋ ಈಸ್ ಔಟ್ ಆಗ್ಬೋದು ಅಷ್ಟೇ. ಕ್ಯಾಶ್ ಲಿಮಿಟು ಅಷ್ಟೇ 24 ಇರೋದು 50,000 40,000 60,000 ಅಂತ ನಿಧಾನಕ್ಕೆ ಪುಷ್ ಆಗತ್ತೆ ಹೊರತು ಏಕ್ದಮ್ 31ನೇ ತಾರೀಕು ಆಗಲ್ಲ, ಬರೆದಿಟ್ಕೊಳ್ಳಿ. ಹಾಗಾಗಿ 31ನೇ ತಾರೀಕು ಎಲ್ಲವೂ ಬದಲಾಗತ್ತೆ ಅನ್ನೋ ಭ್ರಮೆಯಲ್ಲಿ ನೀವಿದ್ದರೆ ಇರಬೇಡಿ, ಅಥವಾ ನಿಮ್ಗೆ ಅದನ್ನು ಯಾರು ಹೇಳ್ತಿದ್ರೆ ನಂಬಬೇಡಿ. ನಮ್ಮ ಜೊತೆ ಇನ್ನು 3 ದಿನ ಇರಿ. ಎರಡೂ ಯಾಕೆ ಅಂತ ನಾವು ನಿಮಗೆ ನಿಧಾನವಾಗಿ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಲೋಹಿತ್, ನಿಮಗೂ ಎಲ್ಲರಿಗೂ ಥ್ಯಾಂಕ್ಸ್. ಎಂದಿನಂತೆ 9 ಗಂಟೆಗೆ ವಾಪಸ್ ಬರ್ತೀನಿ. ಬಂದಾಗ ನಾವಿಬ್ಬರು ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಗುಜರಾತ್ ಹುಡುಗ ವಿಶ್ವ ದಾಖಲೆಯನ್ನ ಬರೆದಿದ್ದಾನೆ. ಬರೋಬ್ಬರಿ 359 ರನ್ ಗಳಿಸಿದಂತ ಗುಜರಾತ್ನ ಸಮಿತ್ ಗೋಯಲ್ ಒಂದು ರೀತಿ ವಿಶ್ವ ದಾಖಲೆಯನ್ನ ಈಗ ಬರೆದಿರುವಂತದ್ದು. ಒಡಿಶಾ ವಿರುದ್ಧದ ರಣಜಿ ಪಂದ್ಯದಲ್ಲಿ ಸಮಿತ್ ಗೋಯಲ್ ದಾಖಲೆಯನ್ನ ಬರೆದಿಟ್ಟಿದ್ದಾನೆ.